ಅಲ್ಲ, ಅಷ್ಟು ಹೇಳ್ತಾರಲ್ಲ ಸಂಜೀವಣ್ಣ, 2 ಗಂಡು ಮಕ್ಕಳಾಗ್ಯದಲ್ಲ, ಎಷ್ಟು ಜನಕ್ಕೆ ಪಾರ್ಟಿ ಕೊಟ್ಟಿದ್ರ? ನಾನು ಅವಾಗ ಸಣ್ಣವ, ಈಗ ಭಾಳ ಏನು ಕೇಳಕ್ಕೆ ಹೋತಿರ್ಲ ಅಂತ ಮಾಡೋಣ. ಆದ್ರೆ ನೀವಿದ್ರಲ್ಲ, ಯಾರಿಗಾರು ಪಾರ್ಟಿ ಕೊಡಿಸಿದ್ರಾ? ಅವಾಗ ಯಾರು ಕ್ಲೋಸ್ ಇದ್ರು ಇವರಿಗೆ? ಓ ಅನಿಲ, ಇಲ್ಲವ ಮಾರಯ್ಯ, ಪಾರ್ಟಿ ಕೊಡಿಸ್ಲಿಕ್ಕೆ ಪಾಪಣ್ಣ ಪೇಟೆಗೆ ಬಂದರಲ್ವಾ? ಪೇಟೆಗೆ ಬರುವುದೇ ಕಡಿಮೆ. ಇಲ್ಲ ಆವಾಗ ಇವಾಗ ಒಂದೊಂದು ಸಾರಿ ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಅವನು ಎಲ್ಲಿ ಮಾತಾಡ್ತಿದ್ದ? ಗುಂಡಪ್ಪಗೌಡರು ಬರ್ತಿದ್ರು, ಹೆಚ್ಚಿನ ಸಾರಿ ಅವ್ರ ಜೊತೆನೇ ಬರ್ತಾ ಇದ್ದಿದ್ದು ಇವನು. ಹಾಂ ನೋಡಿ ಮತ್ತೆ, ಈಗ ಹೆಂಗೆ ಹೇಳ್ತಾರೆ ನಾನು ಪಾರ್ಟಿ ಕೊಡಿಸ್ಬೇಕಂತೆ. ಎಂಥದ ಮಾರೇ, ನಾನು ಅವಾಗೆಲ್ಲ ಈ ಪಾರ್ಟಿ ಗೀರ್ಟಿ ಇದೆ ಇರಲ್ಲ ಅಂತ ಮಾಡೋಣ. ಆದರೆ 2 ಗಂಡು ಮಕ್ಕಳು ಅವಕ್ಕೆ ಅಂತ ಪಾರ್ಟಿ ಕೊಡ್ಸೋದ? ಹಿಂಗೆ ನೋಡು, ಲಕ್ಷ್ಮಿನೇ ಬಂದದೆ ಮಾರಯ್ಯ, ಎಷ್ಟು ದೊಡ್ಡ ಪಾರ್ಟಿ ಬೇಕಾದ್ರೂ ಕೊಡಿಸ್ಬೋದು ನೀನು. ಆಹಾ, ಎಲ್ಲ ಈಗ ಹೇಳೋದು ನೀವು. 2 ಗಂಡು ಹುಟ್ಟಿದೆ ಅಂತ ಅಷ್ಟು ಖುಷಿ ಇಲ್ಲದಾರೆ ಹೇಳೋದು ನೋಡಿದ್ರು. ಏನು ಇವ್ರಿಗೆ ಹೆಣ್ಮಕ್ಳು ಅಂದ್ರೆ ಭಾಳ ಆಸೆ ಇತ್ತು ಅನ್ಬೇಕು ಹಂಗೆ. ಇಲ್ಲ ಕಣ ಅನಿಲ, ನಂಗಂತೂ ಹೆಣ್ಣು ಮಗು ಒಂದು ಹುಟ್ಟಬೇಕಂತ ಎಷ್ಟು ಆಸೆ ಇತ್ತು ಗೊತ್ತಾ. ಪುಳ್ಳು ಹುಟ್ಟಿದಾಗಲಾರು ಅಷ್ಟೇನು ಅನ್ನಿಸ್ಲ, ನೆಕ್ಸ್ಟ್ ಹೆಂಗೋ ಹೆಣ್ಣು ಆಗ್ತದಲ್ಲ ಅಂತ. ನಿಜ ಹೇಳ್ಬೇಕಂದ್ರೆ ಚಿಂಗಾಣಿ ಹುಟ್ಟಿದಾಗ ನಂಗೆ ಫಸ್ಟ್ 1-2 ದಿವಸ ಬಾಲೆ ನೋಡೋಕ್ಕೆ ಮನಸ್ಸಿರಲ್ಲ. ಹೆಣ್ಣು ಹುಡ್ತದೆ ಅಂತ ನಾನು ಭಾಳ ಆಸೆ ಮಾಡ್ಕೊಂಡಿದ್ದೆ. ನೀ ಏನು ಹೇಳ, ಮನೆಗೆ ಹೆಣ್ಣು ಮಕ್ಕಳು ಒಬ್ಬರು ಇರಲೇಬೇಕು. ಅದು ಹೌದು ಬಿಡಿ, ನಂಗಂತೂ ನಿಜವಾಗ್ಲೂ ಹೆಣ್ಣು ಪಾಪುನೇ ಆಗಬೇಕು ಅಂತ ಆಸೆ ಇತ್ತು ಪಾಪಣ್ಣಣ್ಣ. ದೇವ್ರಂತೂ ಹಾಗೆ ಇದು ಮಾಡ್ದ, ಅದ್ರ ಮಟ್ಟಿಗೆ ಖುಷಿಯದೇಯಪ್ಪ, ಅಲ್ಲ ಅನ್ನಲ್ಲ ನಾನೇನು. ಓ ಅನಿಲ, ವಾಗೇಶ ಈ ಕಡೆನೇ ಬರ್ತಾ ಇದ್ದಾನೆ ಮಾರಾಯ. ಯಾರೋ ಏನು ಹೇಳಿಕೊಟ್ಟಿರ್ತಾರೆ. ಗುಂಡ ಇಲ್ಲಿಗೆ ಬಂದಿದ್ದ ಅಂತ ಗೊತ್ತಾಗಿದೆಯಾ ಅಂತ ಕೇಳಿದರೆ ಎಂತ ಹೇಳುವುದು ಮಾರಾಯ. ಓ, ನೀನಿದ್ದದ್ದಕ್ಕೆ ಆಯಿತು, ಪುಣ್ಯ. ನೀನೇನಾದರೂ ಹೇಳಿಬಿಡು ಅನಿಲ. ಸುಮ್ಮನಿರಿ ಸಂಜೀವಣ್ಣ, ಅವ್ರ ದಿನ ನಿಮ್ಮ ಹೋಟ್ಲಿಗೆ ಬರೋರೇ ಅಲ್ಲ, ಹಂಗೆ ಬಂದಾರಷ್ಟೇಯ, ಅದಕ್ಕೆ ಯಾಕಷ್ಟು ಹೆದರ್ತಿದ್ದೀರಿ? ನೀವು ಹಿಂಗೆ ಹೆದರ್ಕೊಂಡಿದ್ದು ಗೊತ್ತಾದ್ರೆ ಮತ್ತು ಅವ್ರಿಗೆ ಡೌಟ್ ಬರ್ತದೆ. ಸುಮ್ಮನೆ ಇರಿ, ನಾ ಮ್ಯಾನೇಜ್ ಮಾಡ್ತೀನಿ, ಸುಮ್ಮನೆ ಇರಿ ನೀವು. ಅಲ್ಲ ಮಾರಾಯ, ನನ್ನ ಗ್ರಹಚಾರಕ್ಕೆ ನನಗೆ ಆಗದಿದ್ದವರೆಲ್ಲ ಅವನಿಗೀಗ ಚೆನ್ನಾಗಿ ಆಗ್ತಿದ್ದಾರೆ. ಏನು ಹೇಳಿಕೊಟ್ಟಿರ್ತಾರೋ ಏನೋ. ಓ ಏನು ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆಯಲ್ಲ, ಯಾರ ಮನೆ ಸುದ್ದಿ? ಯಾರ ಮನೆಗೆ ಏನು ತೊಂದರೆ ಕೊಡಬೇಕು ಅಂತ ಮಾಡಿರಪ್ಪ? ಓಹ್ ವಾಗೇಶ, ನೀನಾನ? ನಾನು ಹಿಂಗೆ ಮಾತಾಡಿದ್ದು ನೋಡಿ ಯಾರಪ್ಪ ಅಂತ ನೋಡ್ತೀನಿ. ನಾವು ಯಾಕೆ ಯಾರ ಮನೆಗೆ ತೊಂದರೆ ಕೊಡೋಕೆ ಹೋಗೋಣ ಮರಯ್ಯ? ನಮ್ಮ ಮನೆ ಇದನ್ನು ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ ನಮಗೆ. ಬಾ ಈಚಿಗೆ ಬಾ, ನೋಡೋಣ. ಅನಿಲ್ ಅಂತ ಪಾರ್ಟಿ ಕೊಡಿಸ್ಬೇಕು ಅಂತಿದ್ದ, ನೀವೊಬ್ಬ ಎಕ್ಸ್ಟ್ರಾ ಆದೆ, ಇರಲಿ ಬಿಡು. ಓಹೋ, ಅನಿಲ್ ಪಾರ್ಟಿ ಕೊಡ್ಸೋನಂತ ಮಗಳು ಹುಟ್ಟಿದಕ್ಕೆ? ಹಂಗಾರು ನಾನೊಂದು ದೊಡ್ಡ ಪಾರ್ಟಿನೇ ಕೊಡ್ಬೇಕು. ದೇವ್ರು ನಡ್ಸ್ಕೊಟ್ಟು ಮಗ ಹುಟ್ಟೇನೆ. ಅರೆ, ಅದ್ಯಾಕೆ ಹಂಗಂತೀರಿ ವಾಗೇಶಣ್ಣ? ಮಗಳು ಹುಟ್ಟಿದ್ರೆ ಪಾರ್ಟಿ ಕೊಡಬಾರ್ದಾ? ದೇವ್ರು ನಡ್ಸ್ಕೊಟ್ಟು ಮಗ ಹುಟ್ಟೇನೆ. ನಂಗೆ ದೇವ್ರು ನಡ್ಸ್ಕೊಟ್ಟೆ ಮಗಳೇ ಹುಟ್ಟಿದ್ದಪ್ಪ. ನಾನು ಅದನ್ನೇ ಬೇಡ್ಕೊತಾ ಇದ್ದೆ ದೇವ್ರ ಹತ್ರ, ನಂಗೆ ಮಗಳು ಹುಟ್ಟಬೇಕು ಅಂತ ಭಾಳ ಖುಷಿ ಇದೆ. ಮಗ ಹುಟ್ಟಿದ್ರೆ ನಾ ಪಾರ್ಟಿ ಕೊಡಿಸ್ತಿರ್ಲ, ಮಗಳು ಹುಟ್ಟಿದಕ್ಕೆ ಕೊಡಿಸ್ತಿರೋದು. ಆಗಲಿ ಮರೆ, ಕೊಡ್ಸು, ಪಾರ್ಟಿನಾರು ಕೊಡಿಸು, ಎಂಥದಾರು ಕೊಡಿಸು. ನನ್ನ ತಲೆ ಬಿಸಿ ನಂಗಾಗಿದೆ. ಅಲ್ಲ ಸಂಜೀವಣ್ಣ ಈಗ ಹೆಂಗಿದ್ರು ಭಾಳ ದೊಡ್ಡ ಜನ ಆಗ್ಯಾರವರು. ಅವರು ಹೆಂಗಿದ್ರು ಪಾರ್ಟಿ ಬೇಕಾದ್ರೆ ಅರೇಂಜ್ ಮಾಡ್ತಾರೆ. ಎಂಥ ದೊಡ್ಡ ಜನ ಆಗ್ಯಾರ ಮರಯ್ಯ? ಆಳ್ತಾನ ಇದ್ದಿದ್ದಂಗೆ ಅದೇ. ಹೋಟ್ಲು ಪಾಪ ಅವಾಗ ಹೆಂಗಿತ್ತು ಈಗಲೂ ಹಂಗೆ ಅದೇ. ದೊಡ್ಡ ಜನ ಆಗದೆ ಎಲ್ಲಿಂದ ಪಾಪ? ದೊಡ್ಡ ಜನನೇ ಅಪ್ಪ. ಹಂಗೆ ಯಾರು ಎಲ್ಲಿಗಾರು ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿಗಲ್ಲ ಇಲ್ಲಿಗೆ ಅಂತ ಅವ್ರು ಬಸ್ ಚಾರ್ಜ್ ಕೊಟ್ಟು ಕಳಿಸ್ತಾರೆ. ಅಷ್ಟು ದೊಡ್ಡ ಜನ ಆಗ್ಯಾರ ಅವ್ರೀಗ. ವಾಗೇಶಣ್ಣ, ನಾವು ಒಂಚೂರು ಆರಾಮಾಗಿ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತ ಬಂದೀವಿ. ನೀವು ಹಿಂಗೆ ಹೋಗ್ತಾಗ ಮಾತಾಡಬೇಡಿ. ಎಂತ ಹೇಳಬೇಕು ಅಂತಿದ್ದೀರಿ ನೇರ ಹೇಳಿಬಿಡಿ. ಬೇಗ ಮಾತಾಡ್ಕೊಂಡು ಕಾಫಿನ ಟೀನೋ ಕುಡ್ಕೊಂಡು ಹೋಗೋಣ. ಅಲ್ಲ ಮರೆ, ಇದು ಒಳ್ಳೆ ಕಥೆ ಆಯ್ತಲ್ಲ. ಕುಂಬಳಕಾಯಿ ಕದ್ದ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡಿದ್ದಂತೆ, ಹಂಗೆ ಮಾಡ್ತಿದ್ದೀಯಪ್ಪ. ನಾನು ಸಂಜೀವಣ್ಣನ ಸುದ್ದಿ ಹೇಳ್ತಿದ್ದೀನಿ, ನಿಂಗೆ ಯಾಕ? ನೀನು ಕಾಫಿ ಕುಡಿ, ನೀನು ಸಮಾಧಾನದಲ್ಲೇ ಕೂತ್ಕ, ನಾನೇನು ಬೇಡ ಅನ್ಲಪ್ಪ. ನಿಂಗೆ ಹೆಂಗೆ ಬೇಕೋ ಹಂಗಿರೋ, ನಾ ಏನು ಅಡ್ಡ ಬಂದಾನ? ವಾಗೀಶಣ್ಣ, ಮಾತು ಎಲ್ಲಿಂದ ಎಲ್ಲಿಗೆ ಹೋತಾದೆ.
ಏನು ಕುಂಬಳಕಾಯಿ ಕದ್ದ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಳೋದು ಅಂತ ಹೇಳ್ತಿರಲ್ಲ, ಎಂತಕ್ಕೆ? ಯಾಕೆ ಆ ಮಾತು ಯಾಕೆ ಬತ್ತಾದೆ ಈಗ? ಯಾರು ಏನು ಕದ್ದಾರೆ? ಅಲ್ಲ, ಗಾದಿ ಮಾತು ಹೇಳಿದ್ದು ಮಾರಯ್ಯ ನಾನು. ಬರೀ ಕದ್ದರಿಗಷ್ಟೇ ಅಲ್ಲ, ಯಾರ್ಯಾರು ಹಿಂಗೆ ಏನಾರು ಅಂತ ಕೆಲಸ ಮಾಡಿ ನಾವೇ ಅನ್ನೋ ಡೌಟಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಇದನ್ನು ಹೇಳ್ತಾರೆ. ಏನು ಕನ್ನಡ ಭಾಷೆ ಕಲಿಬೇಕ ನಾನೀಗ? ಗಾದಿ ಮಾತು ಬರ್ತದೆ ಅಂತ ಹೇಳಿ ಹೆಂಗೆಂಗೋ ಹೇಳೋಕ್ಕಾಗ್ತದನ? ಅವ ಮಾತಾಡೋದಕ್ಕೆ ಹೇಳ್ತೀಯ ಕುಂಬಳಕಾಯಿ ಕದ್ದ ಅಂದರೆ ಹೆಗ್ಲು ಮುಟ್ಟು ನೋಡ್ಕಿಂತೀಯ ಅಂತ ಹೇಳಿ ಎಂತ ಮಾಡ್ಯಾನ? ಅಂಥದ್ದೇನು ಮಾಡ್ಯ ನಾವ? ಪಾಪಣ್ಣ, ನೀನೊಬ್ಬ ಮಧ್ಯೆ ಬರಬೇಡ, ಸುಮ್ಮನಿರ. ಈಗ ನಾನು ಸಂಜೀವಣ್ಣನ ಹತ್ರ ಮಾತಾಡ್ತಾ ಇದ್ದೆ, ಇವನ್ ಯಾರು ಮಧ್ಯೆ ಬಾಯಕ್ಕೆ ಹೇಳಿದ್ರು? ಸುಮ್ಮನೆ ಕೂರ್ಬೋದಿತ್ತಲ್ಲ, ಈಗ ನೀ ಕೂರ್ಲ ಇಲ್ಲೇ? ಭಾಗೇಶ, ನನ್ನ ವಿಚಾರಕ್ಕಾಗಿ ನೀವು ಜಗಳ ಮಾಡುವುದು ಬೇಡ. ಹೇಳು, ಎಂತ ಕೇಳಲಿಕ್ಕೆ ಬಂದದ್ದು ನೀನು? ನನಗೆ ಯಾಕೆ ಹಾಗೆ ಹೇಳ್ತಿದ್ದೀಯ? ದೊಡ್ಡ ಜನ ಅದು ಇದು ಹೇಳಿ. ನೀವು ಈ ಮಟ್ಟಕ್ಕೆ ಇಳಿತೀರಿ ಅಂತ ನಾನು ಅಂದ್ಕೊಂಡ್ಲ. ಮತ್ತು ಮಧ್ಯ ಮಾತಾಡಬೇಡಿ. ಸಿಟ್ಟು ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್ ವಾಗೇಶ, ನಿತ್ತಲ್ಲೇ ಮಾತಾಡ. ಅಲ್ಲೆಂತಕ್ಕೆ ಹೋಗ್ತಿದ್ದೀಯ? ಇಲ್ಲಿ ನಿತ್ತು ಮಾತಾಡ. ಎಲ್ಲಿ ನಿತ್ತು ಮಾತಾಡ್ಬೇಕು, ಏನು ಮಾಡ್ಬೇಕಂತ ನಂಗೆ ಗೊತ್ತಿರ್ತದ. ನಿನ್ನ ಹತ್ರ ಕಲಿಬೇಕಾಗಿಲ್ಲ ನಾನು. ಏನು ನೀನು ಎಂತಕ್ಕೆ ಮಧ್ಯೆ ಬಂದು ನಿಲ್ತಿದ್ದೀಯ? ನಾನು ನಿಮ್ಮಂಗೆ ವಾಗೇಶಣ್ಣ, ಎಲ್ಲಿ ನಿಲ್ಬೇಕು ಏನು ಮಾಡಬೇಕು ಅಂತ ಗೊತ್ತಿರ್ತದೆ. ನನ್ನ ತಿಳುವಳಿಕೆ ಇದ್ದಂಗೆ ನಾನು ಮಾಡ್ತೀನಿ. ನೀವೇನು ಮಾತಾಡಬೇಕು ಅಂದ್ರಲ್ಲ, ಮಾತಾಡಿ. ನಿಂತು ಮಾತಾಡಿ. ಎಲ್ಲೇ ಏನೋ ಹೆದರಿಸ್ತಿದ್ದೀಯಾ? ಇಲ್ಲಪ್ಪ, ಹೆದರ್ಸೋದೆಲ್ಲ ಏನು ಬಂತಿದ್ರಲ್ಲಿ? ನೀವು ಹೆದರಿದ್ರೆ ಮಾತ್ರ ನಾನೇನು ಮಾಡೋಕ್ಕಾಗಲ್ಲ. ತಪ್ಪು ಮಾಡ್ತಿದ್ದೀಯ ನೋಡು ಅನಿಲ. ಏನೋ ಯಾವುದೋ ಮಾರ್ಗದಲ್ಲಿ ಒಂಚೂರು ನೆಂಟಾಗಬೇಕಲ್ಲ ಅಂಥೇಳಿ ಸುಮ್ಮನಿದ್ದೀನಿ ನಾನು. ನಿನ್ನ ಸುದ್ದಿ ಏನು ಹೇಳೋಕ್ಕೆ ಬರಲ್ಲ. ನಾ ಕೇಳ್ತಿರೋ ಸಂಜೀವಣ್ಣನ ಹತ್ರ. ಗುಂಡ ಇಲ್ಲಿಗೆ ಬಂದನೆ, ಇಲ್ಲೇ ಕೂತು ಸುಮಾರು ಹೊತ್ತು ಮಾತಾಡೇನೆ. ಇವರೇ ಕಾಫಿ ತಿಂಡಿ ಕೊಟ್ಟು ಜೊತೆಗೆ ಬಸ್ ಚಾರ್ಜಿಗೆ ದುಡ್ಡು ಕೊಟ್ಟು ಕಳಿಸ್ಯಾರೆ ಅಂತ ಗೊತ್ತು. ನಂಗೆ ಗೊತ್ತಾಗೇ ನಾನು ಇಲ್ಲಿಗೆ ಬಂದೀನಿ. ನೋಡು ವಾಗೇಶ, ಗುಂಡ ಇಲ್ಲಿಗೆ ಬಂದದ್ದು ಹೌದು. ಅವನು ಯಾವಾಗಲೂ ಬಂದಿದ್ದ. ಕಾಫಿ ತಿಂಡಿ ಕೊಟ್ಟದ್ದು ಹೌದು. ಬಸ್ ಚಾರ್ಜ್ ಎಲ್ಲ ನಾನು ಏನೂ ಕೊಡಲಿಕ್ಕೆ ಹೋಗಿಲ್ಲ. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಸಹ ನನಗೆ ಗೊತ್ತಿಲ್ಲ. ಇನ್ನೇನು ನನ್ನ ಹತ್ರ ಕೇಳಬೇಡ ಅಷ್ಟೇ. ಯಾಕೆ ಕೇಳಬಾರ್ದು? ಅಷ್ಟೊತ್ತು ಕೂತ್ಕೊಂಡು ಆಮೇಲೆ ಏನು ಮಾತಾಡ್ದ? ಯಾವಾಗಲೂ ನೀವು ಏನಾರು ಹೇಳಿದ ಕೂಡಲೇ ನಂಗೆ ಫೋನ್ ಮಾಡಿ ಹೇಳ್ತಿದ್ರಲ್ಲ. ಅವ ಬಂದಾಗ ಒಂದು ಮಾತು ನನಗೆ ಫೋನ್ ಮಾಡ್ಬೋದಿತ್ತಲ್ಲ, ಇಲ್ಲಿಗೆ ಬಂದಾನೆ ಅಂತ. ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ ಮರ್ರ. ಗುಂಡ ಯಾವಾಗಲೂ ಬರಮ್ಮ ಬಂದಾನೆ, ನಿಮಗೆ ಯಾಕೆ ಫೋನ್ ಮಾಡಿ ಹೇಳಬೇಕು? ಯಾಕೆ? ಗುಂಡ ಈಗ ನಿಮ್ಮನೇಲಿ ಇಲ್ಲ. ನಿಮ್ಮನ್ನು ನಂಬ್ಕೊಂಡು ನಿಮ್ಮನೆಗೆ ತಂದು ಬಿಟ್ಟಿದ್ದು ನಾನು. ನನ್ನ ತಲೆಗೆ ತರಬೇಡಿ ಮಾರ. ಏನು ಎಲ್ಲಿ ಹೋಗೇನೆ ಗುಂಡ? ನಾಟಕ ಮಾಡಬೇಡ ಅನಿಲ. ನಿಂಗೂ ಗೊತ್ತು. ಎಲ್ಲಿ ಕಳಿಸಿರಿ ಅವನ್ನ ಅದನ್ನು ಹೇಳಿ ಫಸ್ಟು. ಇದು ವಿಷಯ ಎಲ್ಲಿಗೋ ಹೋಗಿ ಮುಟ್ಕಿತಾದೆ. ಅವನ ಅಣ್ಣ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕಂತ ಹೋತಿದ್ನಂತೆ. ಈಗ ಅಲ್ಲಿ ನನ್ನ ಫ್ರೆಂಡ್ಸ್ ಯಾರೆಲ್ಲ ಇರೋರು, ನೋಡು ತಡಿ ಅಂಕ ನೋಡೋಣ ಎಲ್ಲಿ ಹೋಗೇನೆ, ಆಮೇಲೆ ಇದು ಮಾಡೋಣ ಅಂತ ಇದು ಮಾಡ್ಯಾರೆ. ಹೇಳಿ, ಎಲ್ಲಿಗೆ ಕಳಿಸಿರಿ? ಗುಂಡನ್ನ ಎಲ್ಲಿಗೆ ಕಳಿಸಿರಿ? ನೋಡಿ ವಾಗೇಶಣ್ಣ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಿನ್ನೆ ಗುಂಡ ಇಲ್ಲಿಗೆ ಬಂದಿದ್ದು ಹೌದು. ನಾನು ಇಲ್ಲಿದ್ದೆ. 100 ರೂಪಾಯಿ ಬೇಕು ಖರ್ಚಿಗೆ ಅಂದ. ಕೊಟ್ಟೆ. ಆದ್ರೆ ಕೇಳ್ತಿದ್ದೆ, ಯಾಕೆ ನಿಂಗೆ ಅಲ್ಲಿ ದುಡ್ಡು ಕೊಡ್ಲನೋ ಅಂತ. ಮತ್ತು ಸುಮ್ಮನೆ ಯಾಕೆ ಅವನ್ನೆಲ್ಲ ಎಂಕ್ವೈರಿ ಮಾಡಬೇಕು ನಿಮ್ಮನೆ ಕೆಲಸದವನ್ನ ಅಂಥೇಳಿ ನಾನು ಏನೂ ಕೇಳಲ್ಲ. 100 ರೂಪಾಯಿ ಕೊಟ್ಟೀನಿ ಅಷ್ಟೇ. ಎಲ್ಲಿ ಹೋಗೇನೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನಿಮಗೆ ಗೊತ್ತಿರಬೇಕು. ಯಾಕೆ? ನೀವೇನು ಮಾಡಿದ್ರಿ ಅವನಿಗೆ? ನಿಮ್ಮನೆಯಿಂದ ಯಾಕೆ ಬಂದ ಅವ? ಏಯ್, ಅವೆಲ್ಲ ಕೇಳಬೇಡ ನೀನು. ನಮ್ಮನೆ ಕೆಲಸದವನ್ನ ನಾವು ಏನಾರು ಮಾಡ್ತೀವಿ. ನೀ ಯಾರು ಅದನ್ನು ಕೇಳೋಕ್ಕೆ? ನಾ ಯಾರು ಅಂದರೆ, ಆ ಕೆಲಸದವನು ನಿಮ್ಮನೆಗೆ ತಂದು ಬಿಟ್ಟಿದ್ದು ನಾನು. ನಾಳೆ ಗುಂಡನ ಅಣ್ಣ ಬಂದು ಕೇಳಿದ್ರು ನನ್ನೇ ಕೇಳೋದು. ಉತ್ತರ ಕೊಡ್ಬೇಕಲ್ಲ ಅವ್ರಿಗೆ ನಾನು. ಅದಕ್ಕೆ ಕೇಳ್ತಿದ್ದೀನಿ. ಏನು ಭಾಳ ಜೋರು ಮಾತಾಡ್ತೀಯಾ? ಏನ? ನೀವು ಜೋರು ಮಾತಾಡಿ, ಆದ್ರೆ ನಿತ್ತಲ್ಲೇ ನಿತ್ತು ಮಾತಾಡಿ. ಮುಂದೆ ಬರೋಕ್ಕೆ ಹೋಗ್ಬೇಡಿ, ಪರಿಣಾಮ ಚೆನ್ನಾಗಿರಲ್ಲ. ನಾನು ತಾಳ್ಮೆಯಿಂದ ಇರೋಷ್ಟು ಹೊತ್ತು ಇರ್ತೀನಿ. ಏನೋ ನೆಂಟ ಅಂತ ಸುಮ್ಮನಿದ್ರೆ ನನ್ನೇ ಹೆದರ್ಸಕ್ಕೆ ಬತ್ತೀಯ? ತೆಗೀರಿ ಕೈಯೋ, ಕೈ ತೆಗೀರಿ ಅಂದೆ. ವಾಗೇಶ, ಸ್ವಲ್ಪ ಜಾಗ್ರತೆ ಇರೋ. ಎಲ್ಲಿ ನಿಂತು ಮಾತಾಡ್ತಿದೀಯ, ಯಾರ ಹತ್ರ ಮಾತಾಡ್ತಿದೀಯ ಅನ್ನೋ ಜ್ಞಾನ ಇರಲಿ. ಏಯ್, ಗೊತ್ತು ನನಗೆ. ಕೈ ತೆಗಿಯಲ್ಲ.
ಏನ ಮಾಡ್ತೀಯ? ಏನು ಮಾಡ್ತೀಯ? ಇದನ್ನೇ ಮಾಡ್ತೀನಿ, ಇದನ್ನೇ ಮಾಡ್ತೀನಿ. ಏಯ್, ನನ್ನೇ ದೂಕೆಡ್ಗಂಗಾದ. ಅಲ್ಲ, ತಡಿ ತಡಿ, ಸ್ವಲ್ಪ ಹೊತ್ತು ಸುಮ್ಮನಿರು. ನನ್ನೇ ದೂಕೆಡುತ್ತೀಯ ಅಂದ್ರೆ ನೀ ಏನು ಅಷ್ಟು ದೊಡ್ಡ ಜನನ ನಾನೇನ? ನೀ ಅವನ ಸುದ್ದಿಗೆ ಹೋಗಿದ್ಕ ಅವ ದೂಕೆಡಗ್ದ. ಅವನ ಸುದ್ದಿ ಯಾರು ಹೋತಾರೋ ಅವ್ರನ್ನೇ ದೂಕೆಡ್ಬೇಕಲ್ಲ, ಬೇರೆ ಯಾರನ್ನ ದೂಕೆಡ್ಕತ್ತದ? ನಿಲ್ಲಲಿ, ಇಲ್ಲಿ ನಿಂತ್ಕೊಂಡು ಮಾತಾಡು. ಇದಕ್ಕೆ ಹೇಳಿದ್ದು ನಾನು ಅವಾಗ, ನಿತ್ತಲ್ಲೇ ನಿಂತು ಮಾತಾಡು ಅಂತ. ಬೇಡ, ಇಬ್ಬರಿದ್ದೀರಿ ಅಂತ ಭಾಳ ಕಾನೂನು ಮಾಡಬೇಡಿ. ನಾನು ಯಾರು ಏನು ಮಾಡ್ತೀನಿ ಅಂತ ನಿಮಗೆ ಪೂರ್ತಿ ಗೊತ್ತಿಲ್ಲ. ಹೋಗ ಹೋಗ, ಸಾಕು. ಗೊತ್ತಿಲ್ಲದೆ ಇದ್ರೆ ಇನ್ನೊಂದು ಸರಿ ಗೊತ್ತು ಮಾಡ್ಕಿತೀವಿ. ಈಗ ಸುಮ್ಮನೆ ಹೋಗೋ. ಇಲ್ಲಿ ಯಾರ ಹತ್ರ ಏನೂ ಕೇಳಕ್ಕೆ ಬರಬೇಡ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಯಾರೆ ಅಂದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು. ಗುಂಡೆಲ್ಲದನ್ನೇ ನೋಡು. ಅವನ ಹಣ್ಣ ನಾವು ಕೈಕಾಲು ಹಿಡಿತೀವಿ ಅಂತ ಮಾಡೋದಾರು ಮಾಡು. ಇಲ್ದಿರು ಮುದ್ದೆ ಮುರಿಬೇಕಾಗ್ತದಷ್ಟೇ. ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ಇದು ಮಾಡ್ತಾನೆ. ಏನು ನೀನು ಏನಂತ ತಿಳ್ಕೊಂಡೀಯ? ಹೋಗ, ಸಾಕು.